ಏಪ್ರಿಲ್ 13, 1919ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಭಾರತೀಯರ ಹತ್ಯಾಕಾಂಡ ನಡೆಯಿತು. ಆ ಸ್ಥಳದ ಮಣ್ಣು ಇನ್ನೂ ರಕ್ತದಲ್ಲಿ ತೋಯುತ್ತಿದ್ದ ಸಂದರ್ಭ. ಅಲ್ಲಿ ನೂರಾರು ನಿರಾಯುಧ ಜನರನ್ನು ಹತ್ಯೆ ಮಾಡಲಾಗಿತ್ತಾದರೂ ಬ್ರಿಟಿಷ್ ಸಾಮ್ರಾಜ್ಯವು ಇದನ್ನು ಕಾನೂನು ಮತ್ತು ಸುವ್ಯವಸ್ಥೆ ಕಾಯ್ದುಕೊಳ್ಳುವ ಕ್ರಮವೆಂದು ನಿರೂಪಿಸುತ್ತಿತ್ತು. ಆದಾಗ್ಯೂ ಆ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಆಡಳಿತ ಚೌಕಟ್ಟಿನೊಳಗೆ ಒಬ್ಬ ಭಾರತೀಯ ಗಟ್ಟಿಯಾಗಿ ಎದುರು ನಿಂತರು. ಅವರೇ ಚೆಟ್ಟೂರು ಶಂಕರನ್ ನಾಯರ್. ಒಂದು ಕಡೆ ವಿಶಾಲವಾದ ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಅದರ ಆಡಳಿತ ನಿಂತಿತ್ತು. ಮತ್ತೊಂದೆಡೆ ಸತ್ಯಕ್ಕೆ ಸೋಲಾಗಲು ಬಿಡದ ಒಬ್ಬ ಒಂಟಿ ಭಾರತೀಯ ನ್ಯಾಯವಾದಿ ಇದ್ದರು. ಆ ಸಮಯದಲ್ಲಿ ನಾಯರ್ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ನೀಡುತ್ತಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದರು. ಮದ್ರಾಸ್ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಮತ್ತು ಮುಖ್ಯವಾಗಿ ವೈಸ್ ರಾಯ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದರು. ಆ ಕಾಲದಲ್ಲಿ ಒಬ್ಬ ಭಾರತೀಯನು ಹೊಂದಬಹುದಾದ ಅತ್ಯುನ್ನತ ಹುದ್ದೆಗಳಲ್ಲಿ ಅದೂ ಒಂದಾಗಿತ್ತು. ಅವರು ಕಾನೂನು ಮತ್ತು ಸುಧಾರಣೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಬ್ರಿಟಿಷ್ ಆಳ್ವಿಕೆಯ ಚೌಕಟ್ಟಿನೊಳಗೆ ಇದ್ದರೂ ನ್ಯಾಯ ಮತ್ತು ಸಮತೋಲನ ಸಾಧ್ಯ ಎಂದು ಅವರು ಭಾವಿಸಿದ್ದರು. ಆದರೆ ಜಲಿಯನ್ ವಾಲಾಬಾಗ್ನಲ್ಲಿನ ನೂರಾರು ಸಾವುಗಳು, ಯಾವುದೇ ಎಚ್ಚರಿಕೆ ನೀಡದೆ ನಡೆದ ವಿವೇಚನಾರಹಿತ ಗುಂಡಿನ ದಾಳಿ ಮತ್ತು ನಂತರದ ಘಟನೆಯನ್ನು ಆಡಳಿತವು ನಿರ್ದಯವಾಗಿ ಸಮರ್ಥಿಸಿಕೊಂಡಾಗ ಅವರ ನಂಬಿಕೆ ಛಿದ್ರವಾಯಿತು. ಈ ಸಂಪೂರ್ಣ ದಮನದ ಕೃತ್ಯದ ಹಿಂದೆ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಮೈಕೆಲ್ ಓ ಡ್ವಯರ್ ಮತ್ತು ಅವನ ಆಡಳಿತವಿತ್ತು ಮತ್ತು ಅವರೆಲ್ಲ ತಮ್ಮ ಕ್ರಮವನ್ನು ಸಮರ್ಥಿಸಲು ಪ್ರಯತ್ನಿಸಿದ್ದರು. ಅಧಿಕಾರದ ಸ್ಥಾನದ ಒಳಗೆ ಕುಳಿತುಕೊಂಡು ನಾಯರ್ ಇದನ್ನು ಬಹಿರಂಗವಾಗಿ ವಿರೋಧಿಸಿದರು. ಇದು ಕೇವಲ ಆಡಳಿತಾತ್ಮಕ ದೋಷವಲ್ಲ, ಕಾನೂನು ಮತ್ತು ನೈತಿಕತೆ ಎರಡಕ್ಕೂ ಮಾಡಿದ ಅವಮಾನ ಎಂದು ಹೇಳಿದರು. ಆದಾಗ್ಯೂ ಬ್ರಿಟಿಷ್ ಸಾಮ್ರಾಜ್ಯವು ಸತ್ಯದೆಡೆಗೆ ಗಮನ ಹರಿಸಲು ಸಿದ್ಧವಿಲ್ಲ ಎಂದು ಅರಿವಾದಾಗ ಆ ಸಮಯದಲ್ಲಿ ಅತ್ಯಂತ ಅಪರೂಪವಾಗಿದ್ದ ಒಂದು ಹೆಜ್ಜೆಯನ್ನು ಅವರು ತೆಗೆದುಕೊಂಡರು. ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು. ಇದು ಕೇವಲ ರಾಜೀನಾಮೆಯಾಗಿರಲಿಲ್ಲ, ಇದು ಸಾಮ್ರಾಜ್ಯಕ್ಕೆ ನೈತಿಕ ಸವಾಲಾಗಿತ್ತು. ಕೆಲವು ವರ್ಷಗಳ ನಂತರ ಅವರು ತಮ್ಮ ಗಾಂಧಿ ಅಂಡ್ ಅನಾರ್ಕಿ ಪುಸ್ತಕದಲ್ಲಿ ಪಂಜಾಬ್ನಲ್ಲಿ ನಡೆದ ಘಟನೆಗಳನ್ನು ಬಹಿರಂಗವಾಗಿ ಟೀಕಿಸಿದರು ಮತ್ತು ಮೈಕೆಲ್ ಓ ಡ್ವಯರ್ನನ್ನು ನೇರ ಹೊಣೆಗಾರನನ್ನಾಗಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಓ ಡ್ವಯರ್ ಲಂಡನ್ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ. ನ್ಯಾಯಾಲಯವು ಓ ಡ್ವಯರ್ ಪರವಾಗಿ ತೀರ್ಪು ನೀಡಿ ನಾಯರ್ ಅವರಿಗೆ 2 ಆಯ್ಕೆಗಳನ್ನು ನೀಡಿತು. ಒಂದು, ಕ್ಷಮೆ ಯಾಚಿಸಬೇಕು ಅಥವಾ 500 ಪೌಂಡ್ ದಂಡ ಪಾವತಿಸಬೇಕು ಎಂದು. ನಾಯರ್ ತಾವು ಬಯಸಿದ್ದರೆ ಕ್ಷಮೆ ಯಾಚಿಸಿ ವಿಷಯವನ್ನು ಕೊನೆಗೊಳಿಸಬಹುದಿತ್ತು. ಆದರೆ ಇದರಿಂದ ಅವರ ಸತ್ಯವು ಸುಳ್ಳಾಗಿ ಬದಲಾಗುತ್ತಿತ್ತು. ಹಾಗಾಗಿ ಅವರು 500 ಪೌಂಡ್ ಪಾವತಿಸಿದರು ಮತ್ತು ಕ್ಷಮೆ ಯಾಚಿಸಲು ನಿರಾಕರಿಸಿದರು. ಕಾನೂನುಬದ್ಧವಾಗಿ ಅವರು ಪ್ರಕರಣವನ್ನು ಸೋತರು. ಆದರೆ ಇತಿಹಾಸದ ಪುಟಗಳಲ್ಲಿ ಅವರು ವಿಶಿಷ್ಟ ವಿಜಯವನ್ನು ಸಾಧಿಸಿದರು. ಯಾಕೆಂದರೆ ಕೆಲವೊಮ್ಮೆ ಸತ್ಯದ ಪರವಾಗಿ ನಿಲ್ಲುವುದೇ ಎಲ್ಲಕ್ಕಿಂತ ದೊಡ್ಡ ಯುದ್ಧವಾಗಿರುತ್ತದೆ.